ಎಲ್ಲೋ ಒಂದು ಅಟ್ಮಾಸ್ಫಿಯರಿಕ್ ಗ್ಯಾಸ್ ಯಾವ್ದೋ ಒಂದು ಮಿಕ್ಸ್ ಆಗಿರುತ್ತೆ. ನೀವೇನೇ ಸ್ಟಂಟ್ಸ್ ಮಾಡ್ತೀನಿ ಇವಕ್ಕೆಲ್ಲ ನೈಟ್ರೋಜನ್ ಇಸ್ ನಂಬರ್ ಒನ್. ಏನ್ ಮಾಡ್ತಾರೆ, ನಾರ್ಮಲ್ ಏರ್ನೇ ಮಿಕ್ಸ್ ಮಾಡಿಸ್ಬಿಡ್ತಾರೆ. ದಯವಿಟ್ಟು ಮಾಡಕ್ ಹೋಗ್ಬೇಡಿ, ದಯವಿಟ್ಟು ಆ ತಪ್ಪಂತೂ ಮಾಡಕ್ಕೆ ಹೋಗ್ಬೇಡಿ. ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲ್ ಮಗ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ. ಸೊ ಇವತ್ತಿನ ಲಾಗ್ ಬಂದು ನೈಟ್ರೋಜನ್ನು ಮತ್ತೆ ನಾರ್ಮಲ್ ಏರು ಏನ್ ಕಂಪ್ಯಾರಿಸನ್, ಯಾವ್ದು ಬೆಟರು, ಯಾವ್ದು ಹಾಕ್ಸ್ಬೋದು, ಯಾವ್ದು ಹಾಕ್ಸಿದ್ರೆ ಒಳ್ಳೇದು ಅನ್ನೋದ್ ಬಗ್ಗೆ ಮಾತಾಡೋಣ ಬನ್ನಿ. ಸೊ ಎಷ್ಟೊಂದ್ ಜನಕ್ಕೆ ನೈಟ್ರೋಜನ್ ಕನ್ಫ್ಯೂಷನ್, ಇನ್ನ ತುಂಬಾ ಜನಕ್ಕೆ ಕನ್ಫ್ಯೂಷನ್. ನಾರ್ಮಲ್ ಏರ್ ಅಂದ್ರೆ ಏನೋ, ನೈಟ್ರೋಜನ್ ಹಾಕ್ಸಿದ್ರೆ ಏನೇನೋ ಅಂತ ತುಂಬಾ ಜನ ಅದೇ ಕನ್ಫ್ಯೂಷನ್ ಅಂತಾರೆ. ಸೊ ಇದ್ರ ಬಗ್ಗೆ ಏನು ಅಂತ ಮಾತಾಡೋಣ ಬನ್ನಿ. ಸೊ ಯಾರ್ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐಕನ್ ಬರುತ್ತಲ್ಲ, ಆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಾನು ಹಾಕೋ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಮೇನ್ ಕಂಟೆಂಟ್ ಹೋಗೋಣ. ನೈಟ್ರೋಜನ್ ಅಂದ್ರೆ ಏನು, ನಾರ್ಮಲ್ ಏರ್ ಅಂದ್ರೆ ಫಸ್ಟ್ ಇದ್ರ ಬಗ್ಗೆ ಮಾತಾಡೋಣ ಬನ್ನಿ. ಸೊ ನೈಟ್ರೋಜನ್ ಅಂದ್ರೆ 99% ಫುಲ್ ನೈಟ್ರೋಜನ್ ಇರುತ್ತೆ. ಬೇರೆ ಯಾವ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಏನು ಇರಲ್ಲ. 1% ಇದ್ರೆ ಎಲ್ಲೋ ಒಂದು ಅಟ್ಮಾಸ್ಫಿಯರಿಕ್ ಗ್ಯಾಸ್ ಯಾವ್ದೋ ಒಂದು ಮಿಕ್ಸ್ ಆಗಿರುತ್ತೆ. ಓಕೆನಾ? 99% ನೈಟ್ರೋಜನ್ ಇರುತ್ತೆ. ಓಕೆನಾ? ಮೇನ್ ಕಾಂಪೋಸಿಷನ್ ಅದು. ಇವಾಗ ನಾರ್ಮಲ್ ಏರ್ ಬರ್ತೀವಿ ಅಂದ್ರೆ ಇದು ಬಂದ್ಬಿಟ್ಟು 78% ಕಾಂಪೋಸಿಷನ್ ನೈಟ್ರೋಜನ್. ಇನ್ ಮಿಕ್ಕಿದ್ದು 21% ಬಂದ್ಬಿಟ್ಟು ಆಕ್ಸಿಜನ್ ಇರುತ್ತೆ ಇದ್ರಲ್ಲಿ. ಓಕೆನಾ? ನಾವೇನು ಉಸಿರಾಡ್ತೀವಲ್ಲ, ಆಕ್ಸಿಜನ್ ಇರುತ್ತೆ. ಅದಾದ್ಮೇಲೆ ಮಾಯಿಶ್ಚರ್ ಇರುತ್ತೆ. ಮಾಯಿಶ್ಚರ್ ಅಂದ್ರೆ ತೇವಾಂಶ. ಸೊ ನಾರ್ಮಲ್ ಏರ್ ಅಲ್ಲಿ ತೇವಾಂಶ ಬರುತ್ತಲ್ಲ, ಈ ತೇವಾಂಶ ಸ್ಲೋ ಆಗಿ ರಸ್ಟ್ ಇಡ್ಸಕ್ ಸ್ಟಾರ್ಟ್ ಮಾಡುತ್ತೆ. ತುಂಬಾ ಸ್ಲೋ ಟೈಮ್ ಬೇಕಾದಕ್ಕೆ. ಈಗ ಮಾಯಿಶ್ಚರ್ ಅಂದ್ರೆ ನಾವೇನ್ ಈಗ ಮಂಜು ಬಿದ್ದಿರುತ್ತಲ್ಲ ಆ ತರ ಮಾಯಿಶ್ಚರ್ ಎಲ್ಲ ಇರಲ್ಲ. ತೀರಾ ಕಮ್ಮಿ ಮಾಯಿಶ್ಚರ್. ಸ್ಲೋ ಪೀರಿಯಡ್ ಅಲ್ಲಿ ತುಂಬಾ ವರ್ಷಗಳ ನಂತರ ರೆಸ್ಟ್. ಕೆಲವ್ರು ನಾವು ನೋಡ್ಬೇಕು, ಒಳಗಡೆಯಿಂದ ರೆಸ್ಟ್ ಹಿಡಿದ್ಬಿಟ್ಟಿರುತ್ತೆ, ನೋಡ್ತಿರಲ್ಲ. ಈ ಹಳೆ ಆಕ್ಟಿವಾಗಳೆಲ್ಲ ರಿಮ್ ನೋಡಿದ್ರೆ ಪಂಚರ್ ಹಾಕ್ಸಕ್ ಹೋದಾಗ, ಸರ್ ರಿಮ್ ಹೋಗ್ಬಿಟ್ಟಿದೆ ಸರ್, ರೆಸ್ಟ್ ಹಿಡಿದ್ಬಿಟ್ಟಿದೆ ಒಳಗಡೆಯಿಂದ. ಅದ್ ಯಾಕೆ ಹೇಳ್ರಿ? ಆ ಮಾಯಿಶ್ಚರ್ ಇಂದ ಅದು. ಮತ್ತೆ ಇದು ಏನಂತೀರಾ, ನೈಟ್ರೋಜನ್ ಏರು ತುಂಬಾ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಅಂದ್ರೆ ಯೂಸ್ ಅಲ್ಲಿ ಏನು, ನಮಗ್ ಬೆನಿಫಿಟ್ಸ್ ಅಲ್ಲಿ ಯಾವ್ದು ಡಿಸ್ಅಡ್ವಾಂಟೇಜಸ್ ಇಲ್ಲ. ಡಿಸ್ಅಡ್ವಾಂಟೇಜಸ್ ಅಂದ್ರೆ ನಮ್ಗೆ ಏನ್ ಮೇನ್ ಬರ್ತಿರೋದು, ಎಲ್ಲಾ ಕಡೆ ಅವೈಲಬಿಲಿಟಿ ಇಲ್ಲ. ಓಕೆನಾ? ಒಂದು ಮೇನ್ ನಮಗ್ ಅದೇ ಬೇಕು, ಎಲ್ಲಾ ಕಡೆ ಸಿಗ್ಬೇಕು. ಆಯ್ತಾ? ಎಲ್ಲಾ ಕಡೆ ಸಿಗಲ್ಲ, ಕೆಲವು ಪೆಟ್ರೋಲ್ ಬಂಕ್ ಅಲ್ಲಿ ಮಾತ್ರ ಸಿಗೋದು. ಸೊ ಇದೊಂದೇ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು ಅಷ್ಟೇ. ಅದು ಬಿಟ್ರೆ ಇನ್ನೊಂದು ರೇಟ್ ಜಾಸ್ತಿ. ರೇಟ್ ಅಂದ್ರೆ ತೀರಾ ಏನಿಲ್ಲ ಗುರು. ಏನ್ ಅಮ್ಮಮ್ಮ ಅಂದ್ರೆ ಇದಕ್ಕೆ 5 ರೂಪಾಯಿ ಒಂದ್ ಟೈರ್ ತಗೊಂತಾರ ಅಷ್ಟೇ. ತೀರಾ ಏನಿಲ್ಲ. ಬಟ್ ಕಂಪ್ಯಾರಿಸನ್ ತಗೊಂಡ್ರೆ ಅದಕ್ಕೂ ಇದಕ್ಕೂ ಸ್ವಲ್ಪ ರೇಟ್ ಜಾಸ್ತಿ ಅಷ್ಟೇ. ಇದೆರಡೇ ಡಿಸ್ಅಡ್ವಾಂಟೇಜಸ್. ನೀವೇನೇ ಸ್ಟಂಟ್ಸ್ ಮಾಡ್ತೀನಿ ಇವಕ್ಕೆಲ್ಲ ನೈಟ್ರೋಜನ್ ಇಸ್ ನಂಬರ್ ಒನ್. ಅದು ಬಿಟ್ರೆ ಬೇರೆ ಯಾವ್ದು ಇಲ್ಲ. ಈಗ ರ್ಯಾಲಿ ತಗೊಳ್ರಿ, ಯಾವ್ದಾದ್ರು ಟ್ರ್ಯಾಕ್ಸ್ ಅಲ್ಲಿ ಓಡ್ಸೋ ಗಾಡಿಗಳು ತಗೊಳ್ರಿ, ಅದಕ್ಕೂ ನೈಟ್ರೋಜನ್. ಮತ್ತೆ ಲ್ಯಾಂಡಿಂಗ್ ಗೇರ್ಸ್, ಫ್ಲೈಟ್ ಲ್ಯಾಂಡಿಂಗ್ ಗೇರ್ಸ್, ಅದಕ್ಕೂ ಓಡ್ಸೋದು ನೈಟ್ರೋಜನ್. ಸೊ ನೈಟ್ರೋಜನ್ ಇಸ್ ಬೆಸ್ಟ್. ಓಕೆನಾ? ಕಂಪ್ಯಾರಿಟಿವ್ಲಿ ಫ್ರಮ್ ನಾರ್ಮಲ್ ಏರ್, ನೈಟ್ರೋಜನ್ ಇಸ್ ಬೆಸ್ಟ್. ಬಟ್ ಯಾವ ತರ ಅಂತ ನಾವು ಮಾತಾಡೋದಂದ್ರೆ, ಇವಾಗ ನೋಡ್ ಗುರು, ನಾನು ದೂರ ಎಲ್ಲ ಹೋಗಲ್ಲ, ಇಲ್ಲೇ ಲೋಕಲ್ಲೇ ಯಾವಾಗ್ಲೂ ಓಡಾಡೋದಂದ್ರೆ ನೈಟ್ರೋಜನ್ ದಯವಿಟ್ಟು ಓಡ್ಸಕ್ ಹೋಗ್ಬೇಡ್ರಿ. ಆಯ್ತಾ? ನೀವ್ ಇಲ್ಲಿಲ್ಲೇ ಓಡಾಡೋದಾದ್ರೆ ಅದ್ರಷ್ಟು ತಲೆನೋವು ಇನ್ನೊಂದಿಲ್ಲ. ಯಾಕೆ ಗೊತ್ತಾ? ನೀವ್ ಇಲ್ಲಿಲ್ಲೇ ಓಡಾಡೋದ್ರಿಂದ ತೀರಾ ಡಿಫ್ರೆನ್ಸ್ ಅಂತೂ ಏನೂ ಇಲ್ಲ, ನಿಮ್ಗೇನು ಅನ್ಸಲ್ಲ. ಓಕೆನಾ? ಡಿಫ್ರೆನ್ಸೇ ಇಲ್ಲ, ಒಂದು ಚೂರು ಡಿಫ್ರೆನ್ಸ್ ಇಲ್ಲ ನೀವ್ ಇಲ್ಲಿಲ್ಲೇ ಓಡಿಸೋರಾದ್ರೆ. ಆಯ್ತಾ? ಒಂದ್ ಪಾಯಿಂಟ್. ಮತ್ ಇನ್ನೊಂದ್ ಏನಂದ್ರೆ, ಇವಾಗ ಏರ್ ಓಡಿಸ್ತಿರ್ತೀರಾ, ಇವಾಗ ನೈಟ್ರೋಜನ್ ಇಲ್ಲಿಲ್ಲೇ ಓಡಿಸಿರ್ತೀರಾ, ಮತ್ ಇವಾಗ ಹೋಗಿ ಎಲ್ಲಾದ್ರೂ ಬೇರೆ ಕಡೆ ಓಡಿಸ್ತೀರಾ ಅನ್ಕೊಳ್ಳಿ. ಆಯ್ತಾ? ಅಲ್ಲಿ ನಿಮಗ್ ನೈಟ್ರೋಜನ್ ಸಿಗಲ್ಲ. ಒಂದ್ ಪಾಯಿಂಟ್. ಕೆಲವು ಸರಿ, ಆಯ್ತಾ, ಅಲ್ಲಿ ನೈಟ್ರೋಜನ್ ಸಿಗಲ್ಲ. ಅವಾಗ ಏನ್ ಮಾಡ್ಬೇಕು, ಕೆಲವ್ರು ಏನ್ ಮಾಡ್ತಾರೆ, ನಾರ್ಮಲ್ ಏರ್ನೇ ಮಿಕ್ಸ್ ಮಾಡಿಸ್ಬಿಡ್ತಾರೆ. ದಯವಿಟ್ಟು ಮಾಡಕ್ ಹೋಗ್ಬೇಡಿ, ದಯವಿಟ್ಟು ಆ ತಪ್ಪಂತೂ ಮಾಡಕ್ಕೆ ಹೋಗ್ಬೇಡಿ. ಹಂಗೇನಾದ್ರು ನಿಮ್ಗೆ ಅರ್ಜೆನ್ಸಿ ಇಲ್ಲ ಗುರು, ನಾನು ಹುಡ್ಕಕ್ ಪೇಷನ್ಸ್ ಎಲ್ಲ ಏನು ಇಲ್ಲ ಅಂದ್ರೆ ನಾರ್ಮಲ್ ಏರ್ ಓಡಿಸ್ಬಿಡಿ. ಇವಾಗ ನಾರ್ಮಲ್ ಏರ್ ಓಡಿಸ್ಕೊಂಡು ಹೋದ್ರಿ ಅಂದ್ರೆ ಇಲ್ಲಿಲ್ಲೇ ಓಡಾಡಕ್ಕೆ ಬೆಸ್ಟ್, ಬೇರೆ ಏನು ಇಲ್ಲ. ಈಗ ಇನ್ನೊಂದ್ ಕ್ಯಾಟಗರಿ ನೋಡ್ಗುರು, ನಾನು ಗಾಡಿ ಇಕ್ಕಿದೀನಿ, ಬರೇ ರೈಟ್ಸಿಗೆ ಎತ್ತಾ ಇರ್ತೀನಿ ಅವಾಗ, ಮತ್ತೆ ತೀರಾ ನಿಲ್ಸ್ಬಿಟ್ಟಿರ್ತೀನಿ. ಯಾವಾಗ್ಲೂ ಎತ್ತಲ್ಲ ನಾನು, ವಾರಕ್ಕೊಂದ್ಸರಿ ಎತ್ತೀನಿ ಅಂದವ್ರಿಗೆ ನೀವು ನೈಟ್ರೋಜನ್ ಓಡಿಸ್ರಿ. ಯಾಕೆ ಗೊತ್ತಾ? ಅಡ್ವಾಂಟೇಜ್ ಹೇಳ್ತೀನಿ ನೋಡ್ರಿ. ನಾರ್ಮಲ್ ಏರ್ದು ಮಾಲಿಕ್ಯೂಲ್ಸ್ ಬರುತ್ತಲ್ಲ, ನಾರ್ಮಲ್ ಏರ್ ಅಲ್ಲಿ ತುಂಬಾ ಚಿಕ್ಕದು.
ಈಸಿಯಾಗಿ ಎಸ್ಕೇಪ್ ಆಗ್ತಾಬೋದು. ಮತ್ತು ತುಂಬ ದಿವಸ ಬರಲ್ಲ ನಿಮಗೆ. ಕೆಲವು ಸರಿ ನೋಡ್ಬೋದು, ಒಂದು ವಾರ ನಿಲ್ಸಿರ್ತಾರೆ ಕಾರು, ಏರ್ ಡೌನ್ ಆಗ್ಬಿಟ್ಟಿರ್ತವೆ ಆಯ್ತಾ. ಅದೇ ನೀವು ಅಂಥವ್ರು ನೈಟ್ರೋಜನ್ ಓಡಿಸ್ರಿ. ನೈಟ್ರೋಜನ್ದು ಏರ್ ಮಾಲಿಕ್ಯೂಲ್ಸ್ ಜಾಸ್ತಿ ಕಂಪ್ಯಾರಿಟಿವ್ಲಿ, ಇದಕ್ಕಿಂತ ಜಾಸ್ತಿ ದೊಡ್ಡದು, ಸೈಜ್ ದೊಡ್ಡದು. ಅವಾಗ ಏನಾಗುತ್ತೆ ನಿಮ್ಗೆ, ತುಂಬಾ ದಿವಸ ಬರುತ್ತೆ ನಿಮ್ಗೆ. ಸೊ ಬೆಟರ್ ಅಂಥವ್ರು, ನಾನು ರೈಡ್ಸ್ಗೆ ಹೋಗ್ತೀನಿ, ನಾನು ಗಾಡಿ ನಿಲ್ಸ್ಬಿಟ್ಟಿರ್ತೀನಿ, ಈತವ್ರು ನೈಟ್ರೋಜನ್ ಹಾಕ್ಸ್ ನೋಡಿಸ್ರಿ. ಟೈರ್ ಲೈಫು ಜಾಸ್ತಿ ಬರುತ್ತೆ. ಬೆಸ್ಟ್ ಈ ತರ ನೈಟ್ರೋಜನ್. ಸೊ ನಾವು ಕೊನೆದಾಗ ನೋಡಕ್ ಬಂದ್ರೆ, ಗುರು ನಿನ್ ಪ್ರಕಾರ ನೈಟ್ರೋಜನ್ ಬೆಸ್ಟಾ ನಾರ್ಮಲ್ ಏರ್ ಬೆಸ್ಟಾ ಅನ್ನಂಗಾದ್ರೆ ನಾನು ಹೇಳ್ತೀನಿ ನೋಡ್ರಿ, ನೀವು ಇಲ್ಲಿಲ್ಲೇ ಲೋಕಲ್ ಆಗಿ ಓಡಿಸ್ತೀರಿ, ನಾರ್ಮಲ್ ಆಕ್ಟಿವಾ, ಸ್ಪ್ಲೆಂಡರ್, ಶೈನು, ಅದು ಇದು ಅಂದ್ರೆ ನಾನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ, ಆರಾಮಾಗಿ ಇದೇ ಓಡಿಸ್ರಿ ನಾರ್ಮಲ್ ಏರು. ಸ್ವಲ್ಪ ಇಲ್ಲ ಗುರು ನನಗೆ ಗಾಡಿ ಮೇಂಟೈನ್ ಮಾಡಬೇಕು, ಹಂಗೆ ಸ್ವಲ್ಪ ನಾನು ಮೇಂಟೈನ್ ಮಾಡ್ತೀನಿ, ಲಾಂಗ್ ರೈಡ್ಸ್ ಓಡಿಸ್ತೀನಿ, ಆ ಥರ ಅನ್ನೋರು ಯು ಗೋ ಫಾರ್ ನೈಟ್ರೋಜನ್. ಬಟ್ ನೀವು ನೈಟ್ರೋಜನ್ ಹಾಕ್ಸಿದ್ರೆ ಎಂಡ್ ಆಫ್ ದ ಡೇ ಏನು ಪ್ರಾಬ್ಲಮ್ ಇಲ್ಲ. ನೀವು ₹5 ಕೊಟ್ಟಿರ್ತೀರಲ್ಲ, ₹5 ನಿಮಗೆ ಬೆನಿಫಿಟೇ, ಲಾಸ್ ಅಂತೂ ಅಲ್ವೇ ಅಲ್ಲ ಅದು, ಅಷ್ಟೇ. ಸೊ ಇಷ್ಟೇ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇಷ್ಟೇ. ಸೊ ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಹೆಂಗ್ ಗೊತ್ತಾ, ಒಂಥರ ಮಾಡ್ಬೇಕು ಗುರು, ಮಾಡ್ಬೇಕು ಅನ್ನೋ ಥರ ನಮಗೂ ಒಂದು ಇದು ಬರುತ್ತೆ, ಹುಮ್ಮಸ್ ಬರುತ್ತೆ ಮಾಡೋಕ್ಕೆ. ದಯವಿಟ್ಟು ಮಾಡ್ಕೊಳ್ಳಿ, ಇನ್ನ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಓಕೆ, ಇಷ್ಟೇ ಡಾರ್ಲಿಂಗ್ಸ್. ನಿಮ್ಮ ಮನೆ ಮಗ ಅನ್ಕೊಂಡು ಬೆಳೆಸಿ, ಆರೈಸಿ, ಸಪೋರ್ಟ್ ಮಾಡಿ. ಸೈನಿಂಗ್ ಆಫ್ ಟ್ರಾವೆಲ್ ಮಗ. ಓಕೆ, ಟಾಟಾ, ಬಾಯ್.